ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಾನೀಗ ಊಟಿಲಿ ಬೊಟಾನಿಕಲ್ ಗಾರ್ಡನ್ ಎದುರುಗಡೆ ಇರೋ ಟಿಬೇಟಿಯನ್ ಮಾರ್ಕೆಟ್ ತೋರಿಸ್ತೀನಿ. ಆದರೆ ಇದು ಬೆಳಗಿನ ಜಾವ, ಇದು ಇನ್ನು ಯಾವ ಅಂಗಡಿಗಳು ಓಪನ್ ಆಗಿಲ್ಲ, ಈಗ ಓಪನ್ ಆಗೋಕ್ಕೆ ಪ್ರಾರಂಭ ಆಗಿದ್ದಾವೆ. ಜಸ್ಟ್ ನೋಡಿ ಹಾಗೆ. ಓಕೆ, ಇದೇ ಟಿಬೇಟಿಯನ್ ಮಾರ್ಕೆಟ್. ನೋಡಿ, ಈಗ ಅಂಗಡಿಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಈ ಬಿಲ್ಡಿಂಗಿಂದಲೇ ಬೊಟಾನಿಕಲ್ ಗಾರ್ಡನ್ ಇರೋದು. ಆಮೇಲೆ ನೋಡಿ ಎಷ್ಟು ಅಂಗಡಿಗಳಿದ್ದಾವೆ ನೋಡಿ, ತುಂಬ ಅಂಗಡಿಗಳಿದ್ದಾವೆ, ಇದೆಲ್ಲ ಅಂಗಡಿಗಳಿದೆ. ಏನಂದರೆ ಇಲ್ಲಿ ನಿಮಗೆ ಸ್ವೆಟ್ರು, ಶಾಲು, ಟೋಪಿ, ಕೈ ಗ್ಲೌಸ್, ಆ ಥರದ್ದೆಲ್ಲ ಸುಮಾರು ಐಟಮ್ಗಳು ಸಿಗ್ತವೆ. ಆದರೆ ಇಲ್ಲಿ ಬಾರ್ಗಿಂಗ್ ಮಾಡಿ ತಗೋಬೇಕು. ಫಿಕ್ಸೆಡ್ ರೇಟ್ ಏನು ಇರೋದಿಲ್ಲ, ಬಾರ್ಗಿಂಗ್ ಮಾಡಿ ತಗೋಬೇಕು. ಇಲ್ಲೆಲ್ಲ ಅಂಗಡಿಗಳಿದೆ, ಇನ್ನೂ ಓಪನ್ ಆಗಿಲ್ಲ. ಇನ್ನು 1 ಅವರಲ್ಲೆಲ್ಲ ಓಪನ್ ಆಗ್ತವೆ. ಇದು ವಿತ್ ಪಾರ್ಕಿಂಗ್ ಇದು. ಓಕೆ, ಇದು ಪಾರ್ಕಿಂಗ್ ಇದು ಟಿಬೇಟಿಯನ್ ಮಾರ್ಕೆಟು. ಬೋರ್ಡ್ ನೋಡ್ತಿದ್ರಲ್ಲ, ಬೋರ್ಡ್ ನೋಡಿ, ಟಿಬೇಟಿಯನ್ ಮಾರ್ಕೆಟ್. ಇಲ್ಲೆಲ್ಲ ಬಾರ್ಗಿಂಗ್ ಮಾಡಿ ತಗೋಬೇಕು, ಯಾಕಂದರೆ ಕಡಿಮೆ ಸಿಗ್ತವೆ. ನೀವು ಊಟಿಗೆ ಬಂದರೆ ಕಡಿಮೆಗೆ ಸಿಗುವಂಥ ಸ್ಥಳ ಇದು. ಓಕೆ, ಕಡಿಮೆಗೆ ಸಿಗುವಂಥ ಸ್ಥಳ ಇದು. ಇಲ್ಲಿ ಬಾರ್ಗಿಂಗ್ ಮಾಡ್ತಾ ಅಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನೀವು ತಗೋಬೋದು. ಇದು ಕ್ರೀಡಾಂಗಣ, ಊಟಿದು ಕ್ರೀಡಾಂಗಣ. ಇದು ಕ್ರೀಡಾ ಚಟುವಟಿಕೆಗಳೆಲ್ಲ ಈ ಜಾಗದಲ್ಲಿ ನಡೆಯುತ್ತೆ. ಆಮೇಲೆ ಬಂದರೆ ಬೊಟಾನಿಕಲ್ ಗಾರ್ಡನ್ಗೆ ನೀವು ಬಂದಾಗ ಇಲ್ಲಿ ಪಕ್ಕದಲ್ಲೇ ಇರುವಂಥ ಇದಕ್ಕೆ ವಿಸಿಟ್ ಕೊಡಿ. ಇಲ್ಲಿ ಚಳಿಗೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಪದಾರ್ಥಗಳು ಸಿಗುತ್ತೆ. ಓಕೆ, ಬಂದಾಗ ಇಲ್ಲಿ ವಿಸಿಟ್ ಮಾಡಿ, ಮರೆಯೋಕ್ಕೆ ಹೋಗ್ಬಿಡಿ. ಬೊಟಾನಿಕಲ್ ಗಾರ್ಡನ್ ಪಕ್ಕದಲ್ಲೇ ಇದೆ. ಬಾಯ್ ಕನ್ನಡಿಗರೇ.